ನೈಟ್ ಅಂತ ಯಾವಾಗ ಹೇಳ್ತಾರ ಗೊತ್ತಿಲ್ಲ. ಈ ಬೆಳಗಿನ ಜಾವ ಅಂದ್ರೆ ಸರ್ ಅಲ್ಲ ಇಲ್ಲಿ ಕೂಡಿರ್ತಕ್ಕಂತ ಏನಾಯ್ತ್ರಿಪ್ಪ ಎಲ್ಲ ನನ್ನ ಭಟ್ಟರ್ಗಿ ಗ್ರಾಮದ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ, ಕಲಾ ಪ್ರೇಕ್ಷಕರಲ್ಲಿ, ಕಲಾ ಪಂಡಿತರಲ್ಲಿ, ಕಲಾ ರಸಿಕರಲ್ಲಿ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಅದಕ್ಕಾಗಿ ಹೇಳ್ತಾನ ಜ್ಞಾನಿ ಒಂದು ಮಾತ್ರ. ಏನ್ರಿಪ್ಪ ಹಲವ ನೋದಿದ್ದಳೇನು ಚೆಲುವನಾದಳೇನು. ಹೌದೌದು ಏನ್ ಹೇಳ್ತಾನ? ಏನ್ರಿಪ್ಪ ನಮ್ಮ ಬರುತ್ತಿಲ್ಲ ಹಲವ ನೋದಿದ್ದಳೇನು ಚೆಲುವನಾದಳೇನು ಕುಲವಂತನಾಗಿ ಫಲವೇನು. ಹೌದು ಲಿಂಗದ ಒಲುಮೆ ಇಲ್ಲದನಕ್ಕ ಅಂತ ಹೇಳ್ತಾನ. ಹೌದಿದೆ ಮಾತಾ ಕೇಳ್ಬೇಕ್ರಿಪ್ಪ. ಅಣ್ಣಗಳ್ರಿ ದಾದ್ರಿ ಮಾಡ್ಬೇಡಪ್ಪ, ನೀವೊಂದು ಸ್ವಲ್ಪ ಒಂದು 5 ನಿಮಿಷ 5 ನಿಮಿಷ ಕುಂಡ್ರೆ. ಯಾಕಂತ ಕೇಳ್ರಿ, ನಮ್ಗ ಒಂದು ಹೌಸ್ ನೀವು ಹಿಂಗ್ ಮಾಡಾಕತ್ತಿದ್ರು ನಮ್ಗ ಒಂದು ಹೌಸ್ ಪಿಂಟು ಮಾಸ್ತರ್ಗೆ ಇಟ್ಟು ಎತ್ತಿ ಬೆಳೆಸಲಿಕ್ಕತ್ತೀರಲ್ಲ, ಹೌದು ನಮಗೂ ಕೂಡ ಒಂದು ಹೌಸ್ ಅದ. ಹೌದೌದು ಕರೆ ಇವತ್ತು ಹೊತ್ತು ಹೊಂಡುತ್ತನಾಗ್ಲಿ ಕಡೆಗೆ ಹೊತ್ತು ಮುಳುಗಲಿ. ಹೌದಿಲ್ಲ? ಕಾರ್ಯಕ್ರಮ ನಿಮ್ ಊರಾಗ ನಾವು ಹ್ಯಾಂಗ್ ಕೊಡ್ಬೇಕ ಹಂಗ್ ಕೊಟ್ಟೆ ಹೋಗ್ತೀವಿ. ಅದಕ್ಕ ಹಲವ ನೋದಿದ್ದಳೇನು ಚೆಲುವನಾದಳೇನು ಕುಲವಂತನಾಗಿ ಫಲವೇನು ಲಿಂಗದ ಒಲುಮೆ ಇಲ್ಲದನಕ್ಕ ಅಂತ ಹೇಳ್ತಾರ. ಎಲ್ಲನ್ನ ಈ ಮಾತನ್ನ ಯಾಕೆ ಕೇಳ್ಬೇಕಾಗ್ಯದ? ಇದೇ ಮಾತು ಯಾಕೆ ಕೇಳ್ಬೇಕ್ರಿಪ್ಪ? ಜಗತ್ತದೊಳಗ ನಾನು ಬಹಳ ಶಾಣೆ ಇದೀನಿ. ನನ್ನೊಟ್ಟು ಯಾರು ಓದ್ಕೊಂದಿಲ್ಲ. 6 ಶಾಸ್ತ್ರ, 18 ಪುರಾಣ, 4 ವೇದ, 28 ಆಗಮ, 108 ಉಪನಿಷತ್ ಅನ್ನುವಂಥದ್ದು ಯಾರು ಅರ್ದು ಕುಡಿದಿರತಕ್ಕಂಥ ಅಹಂಕಾರವಾಗಿರ್ತದ ನೋಡು. ಅವನಿಗೆ ಹೇಳ್ತಾನ, ಹುಚ್ಚ ನಿನ್ನ ಬಲ್ಲಿ ಓದಿನನ್ನುವಂತ ಅಹಂಕಾರ ಹೊಕ್ಕದ. ಇದು ಅಳಸ ಹಾಕದಪ್ಪ ಅಂತಂದ್ರ ನೀ ಜಗತ್ತದೊಳಗ ಭಗವಂತನ ಒಲುಮೆ ಆಗ್ತದ ಅಂತ ತಿಳ್ಕೊಂಡು ಹೇಳ್ತಾನ. ಹೌದಾ? ನೀ ಕರ್ಗರೆ ಇರು, ಬೆಳಗರೆ ಇರು, ನಿನ್ನ ಮೂಗು ಮಂಡರ ಇರ್ಲಿ, ನೆಟ್ಟಗರೆ ಇರ್ಲಿ. ಕೆಲವೊಬ್ರು ಹೆಂಗ್ ತಿಳ್ಕೊಂಡಿರ್ತಾರ, ನಾ ಬಹಳ ಸುಂದರದೀನಿ, ಮಾರಿನ ಸ್ನೋ ಪೌಡರ್ ಹಚ್ಕೊಂಡಿನಿ, ಲಿಪ್ಸ್ಟಿಕ್ ಹಚ್ಕೊಂಡಿನಿ, ಅದ್ದಿ ಸ್ಟೇಜ್ ಮೇಲೆ ನಿಂತು ಬಹಳ ಬೆಳ್ಳ ಕಾರಣಕ್ಕಿದ್ರೆ ತಿಳ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ. ಅದಕ್ಕಾಗಿ ಹೇಳ್ತಾನ, ನೀ ಕರ್ಗರೆ ಇರು, ಬೆಳಗರೆ ಇರು. ಇನ್ನೊಬ್ರು ಮನಿ ಮುರಿಬೇಡ. ಏನ್ ಮಾಡ್ಬೇಡ? ಇನ್ನೊಬ್ರು ಮನೆ ಮುರಿಬೇಡ. ಇನ್ನೊಬ್ರು ಮನಿ ಮುರಿಬೇಡ. ಇನ್ನೊಬ್ರು ಸಂಸಾರಕ್ಕೆ ಬೆಂಕಿ ಹಚ್ಚಬೇಡ. ನೀನು ಮಾಡುವಂತ ಕೆಲಸ ಸುದ್ದಿತ್ತಪ್ಪ ಅಂತಂದ್ರೆ ಆ ನನ್ನಪ್ಪ ಬೀರಪ್ಪ ತನ್ನ ಗುಡಿಯಾಗಿದ್ರು ನಿನ್ನ ಮನಿ ಸಂಸಾರ ನಡೆಸ್ತಾನ ಅಂತ ಹೇಳ್ತಾನೆ. ಅದಕ್ಕ ಇವತ್ತಿನ ದಿನಮಾನದಲ್ಲಿ ಕಾರ್ಯಕ್ರಮ ಹೆಂಗ ನಡೆದವ ಅಂತ ಕೇಳಿದ್ರು. ಹೆಂಗ್ರಿ ಸರ? ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ನಡೆದವು. ಅದಕ್ಕೆ ಅಚ್ಚ ಕಡೆಗೆ ನಮ್ಮ ತಂಗಿ ಮೇಲಾಗ ಮಾತಾಡ್ತಿರ್ತಕ್ಕಂತ ಯಾರಿಪ್ಪ ಬುಡುಕು ಮಾತಾಡುವಂತ ನಮ್ಮ ಬೀರುವಣ್ಣಗ ಒಂದು ವಿನಂತಿ. ಏನ್ರಿಪ್ಪ? ವಜ್ರ ಮನಿಗೆ ಹೋಲಿಸಿದವು. ವಜ್ರ ಮನಿ ನೀವೆಲ್ಲಾರು ಫಿಲ್ಮ್ ನೋಡಿರಿ. ಫಿಲ್ಮ್ ಇಂಡಸ್ಟ್ರಿ ಒಳಗ ವಜ್ರ ಮುನಿ ಅಲ್ಲಿ ಏನೋ ವಿಲನ್ ಪಾತ್ರ ಮಾಡ್ಯಾನ. ವಿಲನ್ ಪಾತ್ರ ಮಾಡ್ಯಾನ. ಸಮಾಜಕ್ಕೆ ಉತ್ತಮ ಸಂದೇಶ ಕೊಟ್ಟಾನ. ಇವ ಏನ್ ಹೇಳಕತ್ತಾನ? ಏನ್ರಿಪ್ಪ? ವಜ್ರ ಮುನಿ ಇದೊಂದು ಹೆಸರು ತೊಂದ್ರಾಯ್ತು, ಮಾಸ್ತರ್ನ ಹೆಸರು ಖರಾಬ್ ಆದತ್ತ ಅಂತ ನಾವು ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಫಿಲ್ಮದೊಳಗ ಏನು ವಿಲನ್ ಮಾಡ್ತಾರ ನೋಡು, ನಿಜ ಜೀವನದೊಳಗೆ ವಿಲನ್ ಏನ್ರಿ ಮಾಡಿದ್ರೆ ನಾವು ಮಾತಾಡು ಹೇಳುದು. ಅಂದ್ರೆ ಮಾತು ಮುಂದಿನ ಪಳಕ್ಕೆ ಏನಂತ ನಾವು, ಸರ್ ನಿಮಗೆ ಒಳ್ಳೆ ಮಾತು ಕೊಟ್ಟಿನ್ರಿ, ಒಳ್ಳೆ ಹೋಲಿಕೆ ಕೊಟ್ಟಿನ್ರಿ. ಹೌದು, ಬರೀ ಉಪ್ಪು ಸವರಿ ಒಬ್ಬವ ಅಲ್ಲ ಗಿಡ ಹೆಬ್ಬಸೋದು ಬುಡುಕ್ ಬಾಟಿ ಕಡಿಯೋದು. ಹೌದು, ಹಂಗಾಗಿರ್ಬಾರ್ದು. ಯಾಕಂತ ಕೇಳ್ತೀರನ್ನ, ಸೊನಾಳ ಹನುಮಂತರ ಗೌಡ ಮೇಳದಾಗ 2 ವರ್ಷ ದುಡಿದಿದ್ದೀನಿ ನೀನು. ಸೊನಾಳ ಹನುಮಂತರ ಗೌಡ ಮೇಳದೊಳಗೆ 2 ವರ್ಷ ದುಡಿದಿದಿ. ಗೌಡ ಮ್ಯಾಲ ನಿಂತು ಮಾತಾಡಕಂತಂದ್ರೆ ಬುಡುಕು ಕೊಟ್ಟು ಮಾತಾಡಿದಿ ನೀನು. ಕರೆ ನಿನ್ನ ಬಲ್ಲಿ ಇಂತ ಒಂದು ಟಿಂಗರ್ ಭಾಷೆ ಇರಬಾರ್ದು ಅಂತ ಹೇಳಿ ನನ್ನ ಮುಂದೆ ಗಬಸಾವಳಿಗೆ ಔಷಧ ವಿನಂತಿ. ಮತ್ತೆ ಜರ ಕರ್ತ ನೀ ಅಂತೆ ಮತ್ತೆ ಯಾವ ಆಗಿದ್ದಂದ್ರೆ ಬಂದು ಸೊಡಲ್ ಬಂದು ಹೊಡಿತಿದ್ದೀರ ಕಪಾಳಂಗ. ಒಂದ್ ಮಾತು ಹೇಳ್ತೇನೆ. ಅವು ಏನ ಅಂದವು, ಹೆಣ ಪಿಣ ಏನ ಅಂದವು. ಇವತ್ತಿನ ಕಾರ್ಯಕ್ರಮ ಏನ್ ನಡೆದದ? ನಾವ್ ಏನ್ ಮಾಡಕ್ಕ ಬಂದೇವಿ, ಏನು ಕೊಂಡಕ್ಕ ಬಂದೇವಿ, ಏನು ತಗೊಂಡು ಹೋಗಕ್ಕ ಬಂದೇವಿ ಸರ? ಅಲ್ರಿ, ನಮ್ಮ ಬಾಯಿಯವರು ನನಗ ತಾಯಿ ಹಚ್ಚ ಕೂಡ ನೀವು ನನಗೆ ಹೇಳ್ತಿ ಅಂದ್ರೆ ಕಂಡಿದ್ವಿ ಹೇಳ್ತಿ ಮಾರಿ. ಅಲ್ರಿ, ಜಗತ್ತಿನೊಳಗ ತಾಯಿಗಳ್ರಿ, ತಂದೆಗಳ್ರಿ ಕೇವಲ ನಿಮ್ಮನ್ನ ಬಂದು ನಿಮ್ಮನ್ನ ಒಂದು ಕುತ್ತಿಗೆ ಹಿಡಿದು ಕಿಸಿದ್ರ ಸಂಸಾರದ ರೂಪರೇಷೆಗಳನ್ನ ತಿಳಿದುಕೊಡ್ತಕ್ಕಂಥ ಹೆಂಡತಿಗಳು ಅಂತಿರಲ್ವ, ನಿಮ್ಮನ್ನ ಆಚೆಗೆ ಬರ್ತದಿಲ್ಲ. ಎಂತ
ತಿನ್ನೋದ ಹೆಂಡ್ರು ಕರ್ಕೊಂಡ್ ಇಟ್ಟಾಗಿ ಬೆಟ್ಟಿ ಹೋಗುತ್ತ ಇವ್ ಬಂದು ಕರ್ಸಿ ಕಾಲಾಗೆ ನಮ್ಮ ಹೋಗ ನಮ್ಮ ಅಪ್ಪ ಇಲ್ಲೇ ಬಿಡೋರು ಬಿಡೋಣ ನಾನು ಹೆಣ್ತಿತ್ತು ಕಬ್ಬಿನ ಒಳಗೆ ಹೋಗ್ತೀನಿ ಇಟ್ಟಾಗಿ ಬೆಟ್ಟಿ ಹೋಗಿ ನೋಡೋದು ಅಕ್ಕಡೆ ಪಾರ್ಸಲ ಹೊಟ್ಟದ ಅಂತ ಕಡ್ಕೊಂಡ್ ತಿನ್ನೋದು ಹೆಂಗ್ ಬೆಳೆದಿದ್ರೆ ಅವ್ರು ಗೊತ್ತು ಏನಾಗದ್ರಿ ಬಟ್ಟರ್ಗ ಗ್ರಾಮದ ದೈವಕ್ಕೊಂದು ಕೈ ಮುಗಿದು ಏನ್ ಹೇಳ್ಬೋದು ಏನ್ ಹೇಳ್ತೀರಿಪ್ಪ ದೈವಕ್ಕ ಇಂಥವ್ರು ಸಮಾಜದೊಳಗೆ ಇಂಥ ಒಂದು ದೃಷ್ಟಾಂತ ಕೊಟ್ರಪ್ಪ ಅಂತಂದ್ರ ಆ ತಾಯಿ ತಂದೆಗೆ ಇಂಥವ್ರ ಮಾತು ಕೇಳಿ ಅನಾಥಾಶ್ರಮದೊಳಗೆ ಬಿಟ್ಟಾಕತ್ತಾರ ಇವತ್ತು ಬಟ್ಟರ್ಗಿ ಗ್ರಾಮದ ಹಿರಿಯರಿಗೆ ಕೈ ಮುಗಿದು ಹೇಳೋದೇನು ಅಂತ ಕೇಳಿದ್ರ ಏನ್ ಹೇಳ್ತೀರಿಪ್ಪ ಕೈ ಮುಗಿದು ಇಂಥವ್ರ ಮಾತು ಕೇಳಿಸಿದ್ರು ತಾಯಿ ತಂದೆಗೆ ಹೋಯ್ದ ಅನಾಥಾಶ್ರಮಕ್ಕೆ ಬಿಡಬೇಡ್ರಪ್ಪ ಕೊನೆ ಜನಮಾನದೊಳಗ ಒಳ್ಳೆ ತಾಯಿ ತಂದೆಗೆ ನೋಡ್ಕೊಂಡ್ರಪ್ಪ ಅಂತಂದ್ರೆ ಬೀರಪ್ಪ ನಿಮ್ಮ ಸಂಸಾರದೊಳಗೆ ಬಂಗಾರ ಕೊಟ್ಟು ಕಾಪಾಡ್ತಾರ ನಮ್ ಸರ್ ಮಾತು ಕರೆಕ್ಟ್ ಇತ್ತಂದ್ರೆ ಇನ್ನ ಕೊಟ್ಟು ನೋಡೋಣ ತಾಯಿ ಸರ್ ಅಟ್ಟ ಜಿಮಾದಾರಿ ಈ ಕಡೆ ತಾಯಿ ಕರಿ ಮೇಲೆ ಅಟ್ಟ ಜಿಮಾದಾರ ನಮ್ಮ ಅಣ್ಣನ ಪಾರ್ಟಿ ಇವ್ರು ಮಾತು ಕೇಳ್ಬೇಡ್ರಿ ನೀವು ಹೆಂಡತಿ ಗುಲಾಮ ಅದ ನೀವು ದಾವತ್ನವ್ರು ಹೆಂಡತಿ ಬೆಳೆಸಿ ಹೆಂಡತಿ ಬಟ್ಟಿ ಒಳಗೆ ಹಾಕವ ನೀವು ಕೇವಲ ಒಂದು ಹೆಂಡತಿ ಮಾತು ಕೇಳಿ ಹೆತ್ತ ತಾಯಿಯನ್ನ ಕೊಂಡಿರತಕ್ಕಂತ ಜನ ಅದ ಹೌದಾ ನೀವು ಇಂಥದ್ದು ನಾವು ಹಾಲು ಮತದೊಳಗೆ ಹುಟ್ಟಿ ಬಂದು ಬೀರಪ್ಪ ಮಾಳಪ್ಪನ ಮಕ್ಕಳಾಗಿ ಇವತ್ತು ನಾವು ಸಮಾಜಕ್ಕೆ ಏನ್ ಮಾಡ್ಬೇಕಾಗಿ ಅಂತ ಕೇಳಿದ್ರೆ ಒಂದು ಉತ್ತಮ ಸಂದೇಶ ಕೊಡ್ಬೇಕಾಗ್ಯದ ಹೌದು ಹೌದು ಉತ್ತಮ ಸಂದೇಶ ಕೊಡ್ರಿ ಸೋನಾಳ ಹನುಮಂತರಾಯಗೌಡ ಸಮಾಜಕ್ಕೆ ಉತ್ತಮ ಸಂದೇಶ ಕೊಟ್ಟನ ತಿಳ್ಕೊಂಡು ಅವ ಸತ್ತಿರ್ತಕ್ಕಂಥ ಸಮಯದೊಳಗೆ 50,000 ಜನ ಕುಡಿತ ಹೌದಾ ಎಂತ ಜನ ರೀ ಎಂತ ಜನ ಮತ್ತೆ ಸರ್ ಕರ್ತ ನೀವು ಹೋದ್ರಪ್ಪ ಅಂತಂದ್ರೆ ನಿಮಗೆ ಎಷ್ಟು ಮಂದಿ ಕೊಡ್ತದ ಸರ ನಮ್ ಇರೋ ಹಾಲು ಅಂದ್ರೆ ಬರೋಬ್ಬರಿ ಮೇಳನೆ 10 ಮಂದಿ ಇರ್ತಾರೆ ಅಷ್ಟೇ ನೋಡಿ ಹಂಗೆ ಅವ್ರಿ ಇಬ್ರು ಹಾಲಿಗೆ ಇಬ್ರು ಡೋಳ್ಳ ಅವ್ರಿಗೆ ತೊಗೊಂಡು ಹೋಗಿ ಬೈಕಿಟ್ಟು ಬರ್ತಾರ ದೈವ ಶಾಂತತೆ ಕಾಪಾಡ್ರಿ ಹಾ ಹಾ ನಮ್ಮ ಜೊತೆಯಲ್ಲಿ ಮಾತಾಡಕ್ ಬಂದಿರತಕ್ಕಂತ ಕಲಾವಿದ ಏನ್ರಿಪ್ಪ ಅಫಜಲ್ಪುರ ಗ್ರಾಮ ಹೌದಾ ಈ ಕಡೆ ಹಾಡುವಂತವ್ರು ನಮ್ಮ ಮೇಳ ಬಾಳಿಂಗ್ರ ಮೇಳ ಹೌದು ಹೌದು ಪಿಂಟು ಮಾಸ್ತರ್ ಹಾಡಕತ್ತಾರ ಅಚ್ಚ ಕಡೆ ಮೇಳಗೊಬ್ಬ ಮಾತಾಡಕ್ ಬಂದ ಬಂದಾನ ಅವ ಒಂದ್ ಮಾತು ಹೇಳದ ಏನ್ ಹೇಳಿದ್ರಿಪ್ಪ ಮಾಸ್ತರ ಮುಂದಿನ ಬೆಳಕ ರೇವಣಸಿದ್ದ ಮಾಸ್ತರ್ ಕರೆ ಪಿಂಟು ಮಾಸ್ತರ್ ನೀವು ಹೆಬ್ಬಟ್ಟಿನ ಮನುಷ್ಯ ಅದಿ ಹೌದಾ ಹೆಬ್ಬಟ್ಟಿನ ಮನುಷ್ಯ ಅದಿ ನಿನಗೆ ಏನೋ ಬರಂಗಿಲ್ಲ ಅಂತ ಹೇಳ್ದ ಸರ ನೀವೆಲ್ಲರೂ ಕೇಳ್ರಿ ಕರ್ನಾಟಕದ ಒಳಗ ನಮ್ಮ ಇಂಗ್ಲೇಶ್ವರ ಸಿರ್ಸಲ್ಕಾಕ ಕರ್ನಾಟಕದ ಕೋಗಿಲ ಅನ್ಸ್ಕೊಂಡಂಗಿಲ್ರಿ ಅವ ಹೆಬ್ಬಟ್ಟಿನ ಹಾಡನ ಈ ಸದ್ಯ ನಮ್ಮ ಬರ್ನಾಳ ಬಸವಣ್ಣ ಎಷ್ಟೋ ಹೆಣ್ಣು ಮಕ್ಕಳ ಮೇಳೆಗೆ ಹಾಡ್ತಾನ ಅವ ಹೆಬ್ಬಟ್ಟಿನ ಹಾಡನ ಈಗ ಪೊಗಟ್ಟೂರು ರಾವತನ ಹಾಡಿಕೆ ಕೇಳಿರಲಿ ಪೊಗಟ್ಟೂರು ರಾವತನ ಹಾಡಿಕೆ ಎಲ್ಲಾ ಕಡೆ ಕೇಳಿರಿ ಪುಣ್ಯಾತ್ಮರೇ ಅವ ಹೆಬ್ಬಟ್ಟಿನ ವಾದನ ಏನ್ ಮಾಡೋರು ಸಾಲಿ ಕಲ್ತವ್ರೆ ನಿಮಗೆ ಇನ್ನೊಂದು ಮಾತು ಕೇಳುವ ಏನ್ರಿಪ್ಪ ಕವಿರತ್ನ ಕಾಳಿದಾಸ ಎಷ್ಟೆಂತೆ ಕಲ್ತಾನ ಎಷ್ಟೆಂತೆ ಓದಾನ ಎಲ್ಲಿ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟ ನೀ ಎಷ್ಟೆಂತೆ ಕಲ್ತಿ ಅಂತ ತಿಳ್ಕೊಂಡು ಕವಿರತ್ನ ಕಾಳಿದಾಸ ಜೊತೆ ಅಲ್ಲೋ ಅಮೋಘ ಸಿದ್ಧ ಎಷ್ಟೆಂತೆ ಸಾಲಿ ಕಲ್ತಾನ ಬೀರಪ್ಪ ಎಷ್ಟೆಂತೆ ಸಾಲಿ ಕಲ್ತಾನ ಅಮೋಘ ಸಿದ್ಧ ಬೀರಪ್ಪ ಹೆಬ್ಬಟ್ಟಿನ ಕಂಪನಿ ಅವನಿಗೆ ಸಾಕ್ಷಾತ್ ಶಿವನ ಅವತಾರ ಅಂತ ಕರೆದಾರ ಅವರಿಗೆ ಇವ ಪೋಸ್ ಕೊಡ್ಲಕತ್ತಾನ ಏನ್ ಪೋಸ್ ಕೊಡ್ಲಕತ್ತಾನ ನಾ ಸಾಲಿ ಕಲ್ತೀನಿ ನಂದು ಡಿಗ್ರಿ ಎಂಡಾಗ್ಯದ ನಾ ಹಂಗ ಅಲ್ಲ BA ಇವೆಲ್ಲ ಪಾಸ್ ಮಾಡಿ ನೀ MA ಕೈದ್ ಬಂದಿ ಮಾಸ್ತರ್ ನೀ ಹೌದು ಹೌದು ಸರ ಇವ್ರೇನ್ ಅಕ್ಕ ತಮ್ಮ ನಾವು ಇಂಡಸ್ಟ್ರಿಯಲ್ ಮೇಲೆ ಪುರಾಣಕ್ಕಿಂತ ಅಂತ ಹೇಳಿದ್ರು ಅಕ್ಕಗ ತಮ್ಮ ಹುಡುಕ್ಯಾಡ್ದು 30 ಕಿಲೋ ಕಾಂಡ್ ಹೊಡಲ್ಲ ಎಬ್ಬಕ್ಕ ಮೊದಲು ಹೊಟ್ಟು ಮುಂಡ್ರಿ ಆಮೇಲೆ ಪುರಾಣಕ್ಕಿಂತ ನಿಮ್ ಮಣಿಗಿಡ್ಲಿ ಪಿಂಟು ಸರ್ ಏನಾಗದ್ರಿ ದೈವಕ್ಕೊಂದು ಉತ್ತಮ ಸಮಾಜ ಒಂದೇ ಒಂದು ಮಾತು ಕೇಳೋದು ಏನ್ ಕೇಳ್ತೀರಿಪ್ಪ ದೈವಕ್ಕ ಅಮೋಘ ಸಿದ್ಧ ಮುತ್ಯಾನ ಮಟ್ಟ ಮನಿ ಅವರು ಆಹಾ ಹೇಳಿಕೆ ಮಾಡೋರೇ ಆಗ್ಲಿ ಇದಕ್ಕ ಕೆಲವೊಂದು ತೊಡೆ ಮಂದಿ ಹೌದಾ ಗಡ್ಡ ಬಿಡ್ತಾರ ಹೌದು ಬಿಡ್ತಾರ ಗಡ್ಡ ಬಿಡ್ತಾರ ಅತಿ ಮೈ ಮೇಲೆ ಕಾವಿ ಅಂಗಿ ಹಾಕ್ತಾರ ಉದ್ದನ ಶಾಲ್ ಹಾಕ್ತಾರ ಇದು ಅವ್ರ ಮಟ್ಟ ಮನೆಯಾಗ ಸರಾಗವಾಗಿ ಸಾಗಿ ಬಂದಿದ್ದ ಈಗ ನಮ್ಮ ಬೀರಪ್ಪ ಮುತ್ಯಾನ ಮಟ್ಟ ಮನಿ ಒಳಗ ಮಾಳಪ್ಪ ಮುತ್ಯಾನ ಮಟ್ಟ ಮನಿ ಒಳಗ ಬೀರಪ್ಪ ಮುತ್ಯಾನ ನುಡಿನೇ ಮಾಡ್ಲಿ ಮಾಳಪ್ಪ ಮುತ್ಯಾನ ನುಡಿನೇ ಮಾಡ್ಲಿ ನಾವು ಹೇಳಿಕೆ ಮಾಡ್ಬೇಕಾದ್ರೆ ನಮಗ ಪಟ್ಟಕ್ಕೆ ಹಾಕ್ತಾರ ಹೌದು ಪಟ್ಟಗಟ್ಟಿಂದ ಚಡಿ ಬಿಡ್ತಾರ ಬಿಡುತ್ತ ದಾಡಿ ಬಿಡ್ತಾರ ದಾಳಿ ಬಿಟ್ಟಿಂದ ನಾವು ಅದಾಗ ಗುಂಡ ಹಾಕೊಂಡು ನಾವು ಹೇಳಿಕೆ ಮಾಡ್ತೇವಿ ಮತ್ತೆ ನೀವು ಕಟ್ಟ ದಾಡಿ ಬಿಡ್ತೀರಿ ನಿಮಗ ಎಲ್ಲಿ ಪಟ್ಟ ಕಟ್ಟಾರ ನೀವ್ಯಾಕೆ ನುಡಿ ಮಾಡಂಗಿಲ್ಲ ಮತ್ತೆ ಅಮೋಘ ಸಿದ್ಧ ಮುತ್ತ ಕೈಲಾಸದಿಂದ ಹೊರಗೆ ತಂದ ಸರ್ವ ಸಾಹಿತ್ಯ ತಂದ ಅಂತ ಹೇಳ್ತೀರಿ ಇವ್ರಿಗೆ ಪಾಠ ಕಟ್ಟ್ರಂತ ಯಾಕಂತ ಕೇಳ್ರಿ ಒಂದ್ ತೊಡೆ ಗಡ್ಡ ಬಿಡ್ತೀರಿ ತೊಡೆ ಮಂದಿ ಮಹಾರಾಜ್ ನೋಡ್ರಿ ಇವ್ರು ನಮ್ಮ ಲಮಹಟ್ಟಿ ತುಕಾರಾಮ್ ಮಹಾರಾಜರು ನೋಡ್ರಿ ಹಿಂಗ್ ಮಹಾರಾಜರ ಹೆಸರು ಕೊಡ್ತಾರ ಕಲೆ ನಿಮಗ ಮಹಾರಾಜರ ಮೊದಲ ಪಟ್ಟು ಎದ್ದಿದೆ ಪಿತ್ತ
ಬಂದಿಲ್ಲ ಅವನು ಚಿರಗಾಡಿ ಬಿಟ್ಟ ನಾವು ಕೇಳಕತ್ತಿಲ್ಲ ಬಾಳ ಚಂದ ಬಂದವ್ ಸೊನ್ನೆ ಮನುಷ್ಯ ಜೀವನದೊಳಗ ಧಾಂಬಿಕ ಮಾಡ್ಬೇಡ್ರಿ ಧಾಂಬಿಕ ಭಕ್ತಿ ಮಾಡ್ಬೇಡ್ರಿ ಕರೆ ಮಾಳಪ್ಪನಲ್ಲಿ ಬೀರಪ್ಪನಲ್ಲಿ ಅಮೋಘಸಿದ್ದಲ್ಲಿ ಹೋಗಿ ಅಡ್ಡ ಬಿದ್ದು ಭಗವಂತನ ಬೇಡ್ಕೋರಿ ಸುಮ್ಮನೆ ಧಾಂಬಿಕ ಭಕ್ತಿ ಮಾಡಿಸಿದ್ರ ಡಂಬ್ರಾಟ ಮಾಡಕ್ ಹೋಗ್ಬೇಡ್ರಪ್ಪ ಇದು ಇದ್ರ ಆಟ ಅಲ್ಲಿದು ಹೌದಾ ಚೌಡಿಕೆರ ಆಟ ಅಲ್ಲಿದು ತೊಳಿದ ಪದ ಅದ. ಇದು ತೊಳಿದ ಪದಾರ್ಥ ನಾವು ಏನು ನುಡಿಬೇಕಾಗ್ಯದ ಅದೇ ಮಾತಾಡ್ಬೇಕಾಗ್ಯದ ಅದೇ ಹಾಡ್ಬೇಕಾಗ್ಯದ ಅದೇ ಹೇಳ್ಬೇಕಾಗ್ಯದ ಅದೇ ಕೇಳ್ಬೇಕಾಗ್ಯದ ಹೌದಾ ಅದಕ್ಕ ದೈವದ ಅಪ್ಪಣೆ ಕೊಟ್ರಪ್ಪ ಅಂತಂದ್ರ ಅಗಳೇ ಹೇಳ್ಯಾರು ಬುಕ್ಕದೊಳಗೆ ಪ್ರಶ್ನೆ ಪಿಂಟು ಮಾಸ್ತರ್ ಅಂತ ಹೇಳ್ಯಾರ ಹಾ ಹೇಳಿಪ್ಪ ದೈವದವ್ರ ಅಪ್ಪಣೆ ಕೊಟ್ರಪ್ಪ ಅಂತಂದ್ರ ನಮ್ಮ ಸರಿಜೋಡಿ ಕಲಾವಿದ್ರು ಸ್ವಲ್ಪ ಅಳಿಗಾಡಿಸಿ ನೋಡ್ಬೋದು ನೋಡಿದ್ರಿ ಅಂತ ಬಾಳಿ ಹೊಡ್ರಿ ತಾಯಿ ಕೊಟ್ಟಿರ್ತಂದ್ರ ಹೌದಿಲ್ಲ ನಮ್ಮ ಸರಿಜೋಡಿ ಕಲಾವಿದರಿಗೆ ವಿಷಯ ಏನು ಕೇಳೋದು ಪ್ರಶ್ನೆ ಏನ್ರಿಪ್ಪ ಯಾಕಂತ ಕೇಳಿದ್ರೆ ಬುಕ್ಕದೊಳಗೆ ಬಹಳ ಪಾಂಡಿತ್ಯ ಕಂಡಪಟ್ಟಿ ಸಾಲಿ ಕಲ್ತಾರ ಅಂದ್ರೆ ನಮಸ್ಕಾರ ಅಫ್ಜಲ್ಪುರ ಪಿಂಟು ಮಾಸ್ತರ್ ಸಾಲಿ ಕಲ್ತಿರಿ ಹಬ್ಬಟ್ಟಿನ ಮನುಷ್ಯ ಇವತ್ತಿನ ದಿವಸ ಅಫ್ಜಲ್ಪುರ ಪಿಂಟು ಮಾಸ್ತರ್ ಒಂದು ಎಲ್ಲರೂ ಸಹಿತ ನೀವು ಎತ್ತಿ ಉಡಿಯಕ್ಕೆ ಹಾಕೋತೀರಿ ಹೌದಾ ನಮ್ಮ ಸರಿಜೋಡಿ ಕಲಾವಿದರು ಇಬ್ರು ಸುಚಿತ್ರಾಬಾಯಿನು ಕಲ್ತಾಳ ಆಚೆ ಕಡೆ ಮಾತಾಡುವಂತ ಸಿದ್ದು ಮಾಸ್ತರ್ನು ಸಾಲಿ ಕಲ್ತಾಳ ಹೌದಾ ಯಾಕ್ರಿ ಇವತ್ತ ಪಿಂಟು ಮಾಸ್ತರ್ ಬುಕ್ ಓದಲಿಕ್ಕೆ ಬರ್ಲತ್ತಂದ್ರ ಪಿಂಟು ಮಾಸ್ತರ್ ಓದುವಂತದ್ದು ನೀವು ಓದಿ ತೋರಿಸ್ತೀರಿ ಹೌದಾ ಅರೆ ಒಂದು ಸಾಲಿ ಕಲ್ತಾನ ಸಾಲಿ ಕಲ್ತ ಮುಂದಿನ ಪಡಕ ಬುಕ್ದಾಗ ತಂದು ಹೇಳ್ತಾನ ಹೌದು ಅದಕ್ಕ ನಮ್ಮ ಸರಿಜೋಡಿ ಕಲಾವಿದರಿಗೆ ಪ್ರಶ್ನೆ ಏನು ಕೇಳೋದು ಏನ್ರಿಪ್ಪ ಮುತ್ತುಗೌಡನ ಜೊತೆಯಲ್ಲಿದ್ದು ಹೌದು ಮುತ್ತುಗೌಡನ ಜೊತೆಯಲ್ಲಿದ್ದ ಮೂವರಲ್ಲಿ ಎದುರು ಮನೆಯ ಯಾವ ಗೌಡನ ಮಗ ಹೌದು ಯಾವ ಏನು ಒಬ್ಬನಾಗಿದ್ದ ತಿಳ್ಕೊಂಡು ಹಾಲ್ ಮತದೊಳಗೆ ನಮ್ಮ ಸರಿಜೋಡಿ ಕಲಾವಿದರಿಗೆ ಯಾಕಂತ ಕೇಳ್ರಿ ಸಿದ್ಧಾಟಿ ಒಳಗೆ ಮಾಡಿದೆವು ಅಂದ್ರೆ ನಾವೊಂದು ಸುಳ್ಳು ಅವನೊಂದು ಸುಳ್ಳು ಹೇಳಿ ಹೋಗ್ತೇವೆ ಹೌದು ಬರ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ಪದ ಕಡೆ ನಿಮ್ ಬುಕ್ಕನ್ನು ತೋರಿಸ್ಕೊತೀವಿ ಹೌದಾ ಅನ್ನತಕ್ಕಂಥ ಭರವಸೆ ಕೊಟ್ಟು ಅತಿ ಹೆಚ್ಚಿಗೆ ಮಾತನಾಡಿ ದೈವವಾಚಾಗದೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ತಂದೆ ಭರಮಣ್ಣ ತಾಯಿ ಕೆಂಚುಬಾಯಿ ಹೊಟ್ಟಿದ ಹುಟ್ಟು ಬಂದು ಹೌದಾ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಭಟ್ಟನಾಗಿ ನಮ್ಮ ಹಾಲು ಮತಕ್ಕೊಂದು ಹೆಸರುವಾಸಿಯಾಗಿರ್ತಕ್ಕಂಥ ರಾಯಣ್ಣನ ಚಾಲ ಹಾಡಿ ದೈವದವ್ರು ಅಪ್ಪಣೆ ಕೊಟ್ರಿ ರಾಯಣ್ಣ ಚಾಲ ಹಾಡಂದ್ರಿ ತಂದ್ರು ಹಾಡನ್ನ ಹಾಡು ಹೇಳಿದ್ರೆ ಶಾಂತತೆ ಕಾಪಾಡಬೇಕು ಸಬ್ ಮತ್ತು ಹೌದೌದು